ರಿಸ್ಪಾನ್ಸ್. ಒಂದು ಸಣ್ಣ ಹಿನ್ನೆಲೆ ಏನಪ್ಪಾ ಅಂತಂದ್ರೆ ಒಂದಷ್ಟು ಜನಕ್ಕೆ ಗೊತ್ತಿರುತ್ತೆ, ರಿಪ್ಪನ್ ಸ್ವಾಮಿ ಆಗೋದಕ್ಕೂ ಮುಂಚೆ ನಿರ್ದೇಶಕರು ಕಿಶೋರ್ ಮೂಡುಬಿದ್ರಿ ಸರ್ ಎಷ್ಟು ಸುತ್ತಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಕತೆ ಹೋಗಿ ಹೇಳೋದು, ಕೆಲವ್ರಿಗೆ ಇಷ್ಟ ಆಗೋದು, ಸಿನಿಮಾ ಮಾಡಕ್ ಆಗದೆ ಇರೋದು, ಮತ್ತೆ ನನ್ನ ಹತ್ರ ಬರೋದು, ಸರ್ ಈ ತರ ಆಗ್ತಿದೆ. ನಾನು ಹೇಳಿದ್ದೆ, ಸರ್ ದಯವಿಟ್ಟು ನನಗೆ ಕಾಯಕ್ಕೆ ಹೋಗ್ಬೇಡಿ, ಯಾರಾದ್ರೂ ಅಂದ್ರೆ ಕಮರ್ಷಿಯಲಿ ವಯಬಲ್ ಆಕ್ಟರ್ ಬಹಳ ಜನ ಇದ್ದಾರೆ, ನನ್ನ ಕೊಲೀಗ್ಸ್ ಇದ್ದಾರೆ, ಯಾರಿಗಾದ್ರೂ ಈ ಕತೆ ಕೊಟ್ಟು ಮಾಡಿಸಿ ಅಂತ ನಾನು ಹೇಳಿದಾಗ ಅವರು ಬಹಳ ನಿಷ್ಠುರವಾಗಿ ಹೇಳಿದ್ರು, ಸರ್ ಆ ಥರ ಇದ್ದಿದ್ರೆ ನಾನು 1 ವರ್ಷದಿಂದನೇ ಹೋಗ್ತಿದ್ದೆ, ಈ ಥರ 2 ವರ್ಷ ಕಾಯ್ತಾ ಇರಲಿಲ್ಲ, ಈ ಕತೆ ನೀವೇ ಮಾಡಬೇಕು, ನಿಮ್ಮ ಕೈಯಲ್ಲಿ ಈ ಪಾತ್ರ ಮಾಡಿಸ್ಬೇಕು ಅಂತ. ಅಷ್ಟು ಏನ್ ಹೇಳ್ತಾರೆ, ಅಷ್ಟು ಶ್ರದ್ಧೆಯಿಂದ, ಅಷ್ಟು ಒಂದು ಒಳ್ಳೆ ಸಿನಿಮಾ ಮೇಲಿರೋ ಹುಚ್ಚುತನದಿಂದ, ಹಠದಿಂದ ಈ ಸಿನಿಮಾ ಮಾಡಿರೋದು. ಇದಕ್ಕೆ ಕಾರಣ ಆಗಿರೋ ನಮ್ಮೆಲ್ಲ ನಿರ್ಮಾಪಕರಿದ್ದಾರೆ, ಅವ್ರಿಗೆಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ ಈ ಒಂದು ಅವಕಾಶ ನಮ್ಗೆ ಮಾಡಿಕೊಟ್ಟಿದ್ದಕ್ಕಾಗಿ. ಆಮೇಲೆ ಈ ಪಾತ್ರದ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಯಾಕೆ ಈ ಪಾತ್ರ ಅಂತ ಕೇಳಿದಾಗ, ಮಾಲ್ಗುಡಿ ಡೇಸ್ ಮಾಡಿದಾಗ ನಾನು ಕಿಶೋರ್ ಸರ್ ಸುಮ್ಮನೆ ಹಾಗೆ ತಮಾಷೆಗೆ ಮಾಡ್ಕೋತಾ ಇದ್ದೆ, ಒಳ್ಳೆವನಾಗಿ ಸಾಕಾಗ್ಬಿಟ್ಟಿದೆ ಸರ್, ಒಂದು ಸ್ವಲ್ಪ ಬೇರೆ ತರ ಪಾತ್ರ ಮಾಡಬೇಕು ಅಂತ ಹೇಳ್ತಾ ಇದ್ದೆ ಅವ್ರಿಗೆ. ಇಲ್ಲ ಸರ್ ಇದು ಒಳ್ಳೆ ಕಥೆ ಮಾಡ್ತೀನಿ ಅಂತ ಹೇಳಿ ಕಥೆ ತಂದ್ರು. ಒಳ್ಳೆಯವನಾಗಿದ್ದು ಸಾಕಾಗಿದೆ, ಬೇರೆ ತರ ಅಂದ್ರೆ ಕೆಟ್ಟವನಾಗ್ಬೇಕು ಅಂತಲ್ಲ, ಆ ಒಳ್ಳೆ ಮನುಷ್ಯನ ಹಿಂದೆ ಯಾವುದೋ ಒಂದು ಅನುಭವದಿಂದ ಬೇರೆನೇ ಒಂದು ಶೇಡ್ ಇರುತ್ತೆ, ಬೇರೆನೇ ಒಂದು ನಡವಳಿಕೆ ಇರುತ್ತೆ, ಬೇರೆನೇ ಒಂದು ಭಾವನೆ ಇರುತ್ತೆ, ಅಂತ ಪಾತ್ರ ಮಾಡ್ಬೇಕು ಅಂತ. ಕೆಲವ್ರನ್ನ ನೋಡಿದ್ರೆ ನಮಗೆ ಭಯ ಆಗುತ್ತೆ, ಇವ್ರ ಹತ್ರ ಹೋಗೋದ್ ಬೇಡ, ಈ ಅಪ್ಪನ ಹತ್ರ ಮಾತಾಡೋದ್ ಬೇಡ ಅಂತ ನಮ್ಗೆ ಹಿಡಿಸೋದಿಲ್ಲ ಕೆಲವ್ರನ್ನ ನೋಡಿದ್ರೆ. ಆದ್ರೆ ಅವ್ರನ್ನ ಕೇಳಿದ್ರೆ ಅವ್ರು ಇಡೀ ಸಮಾಜ ಬೈತಾರೆ, ನೀವ್ ಯಾರು ಸರಿ ಇಲ್ಲ ಅಂತ ಹೇಳ್ತಾರೆ ಅವರು. ಸೊ ಏನಕ್ಕೆ ಈ ಒಂದು ಅಸಮಾಧಾನ ಯಾರೆಲ್ಲಾದ್ರೂ ಇದ್ರೆ ಅದು ಯಾಕೆ, ಏನಾಗಿರುತ್ತೆ, ಅವರಲ್ಲಿ ಅಂತ ಸಿಟ್ಟಿ ಏನಿರುತ್ತೆ, ಆ ತರ ಒಂದು ಪಾತ್ರ ಮಾಡ್ಬೇಕು ಅನ್ನೋ ಆಸೆ ಇದ್ರಿಂದ ಒಂದು ಬಹಳ ಒಳ್ಳೆಯ ಕಥೆ ತಗೊಂಬಂದ್ರು ಕಿಶೋರ್ ಸರ್, ಇದನ್ನ ಮಾಡ್ಲೇಬೇಕು ಅಂತ. ನೀನ್ ಉಳಿದಿದ್ದೆಲ್ಲ ನೀನ್ ನೋಡಿದ ಹಾಗೆ ಟೀಸರ್ ನೋಡಿದ್ರಿ, ಕಾಡಲ್ಲೇ ಹುಟ್ಟಿ ಬಂದದ ನಂಗಾವೇನೋ ಒಂದು ಜೇನು ಕುರುಬರ ಹಾಡನ್ನ ನೋಡಿದ್ರಿ, ಇವಾಗ ಟ್ರೈಲರ್ನ ನೋಡಿದ್ರಿ, ಬಹಳ ಒಳ್ಳೆ ಪ್ರತಿಕ್ರಿಯೆ ನಮಗೆ ಸಿಗ್ತಾ ಇದೆ. ಸಮಾಧಾನ ಆಗುತ್ತೆ ಈ ತರ ಪಾತ್ರ ಮಾಡಿದಾಗ. ನಿಮಗೆ ಬೇಕಾಗಿತ್ತ ಇದು ಅಂತ ಅನ್ನಿಸ್ಕೊಳ್ಳೋದಕ್ಕಿಂತ ಚೆನ್ನಾಗಿ ಮಾಡಿದ್ಯಾ ಅಂತ ಅನ್ನಿಸ್ಕೋಬೇಕು ಅನ್ನೋದೇ ನನ್ನ ಆಸೆ, ಯಾವುದೇ ಪಾತ್ರ ಮಾಡುದು. ಹಾಗಾಗಿ ನನಗೆ ಈ ಪಾತ್ರವನ್ನು ಕೊಟ್ಟಿದ್ದಕ್ಕೆ ಕಿಶೋರ್ ಸರ್ಗೆ ಥ್ಯಾಂಕ್ಸ್ ಹೇಳ್ತಾ, ನಮಗೆ ಸಿನಿಮಾ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟು ಎಲ್ಲ ರೀತಿಯಾದಂತಹ ಅನುಕೂಲತೆಗಳನ್ನ ಒದಗಿಸ್ಕೊಟ್ಟಂತ ಎಲ್ಲ ನಿರ್ಮಾಪಕರಿಗೂ ನಾನು ಥ್ಯಾಂಕ್ಸ್ ಹೇಳ್ತಾ, ಸಿನಿಮಾದ ಫಸ್ಟ್ ಲುಕ್ ಇಂದ ಹಿಡಿದು ಇವತ್ತಿನವರೆಗೂ, ಇನ್ನು ರಿಲೀಸ್ ಆಗೋವರೆಗೂ ನಮ್ಮ ಜೊತೆನೇ ಇರುವಂತ ನಮ್ಮ ಎಲ್ಲ ಮಾಧ್ಯಮದ ಮಿತ್ರರಿಗೂ ಕೂಡ ನಾನು ಥ್ಯಾಂಕ್ಸ್ ಹೇಳ್ತಾ, ನನ್ನ ಈ ಮಾತಿಗೆ ಸದ್ಯಕ್ಕೆ ಇಲ್ಲಿ ವಿರಾಮವನ್ನು ಕೊಡ್ತೇನೆ. ಇನ್ನು ನಿರ್ದೇಶಕರು ಮಾತಾಡಬೇಕು ಅಲ್ವಾ ಮೇಡಮ್? ಕಿಶೋರ್ ಸರ್ ಸಪೋರ್ಟ್ ಮಾಡಿ ಒಂದು ಟಾಸ್ಕ್ ಕೊಟ್ಟಿದ್ದೀವಿ, ಅಟ್ ಲೀಸ್ಟ್ ಸಮಥಿಂಗ್ ಸ್ಪೆಷಲ್. ಸರ್ ರಿಪ್ಪನ್ ಸ್ವಾಮಿ ತರ ಮಾತಾಡಬೇಕು. ಹೌದು, ಚಿನ್ನ ನಿಮ್ಮತ್ತ ಬಿಟ್ಬಿಡಿ ನೀವಲ್ಲೇ, ಇವಾಗ ರಿಪ್ಪನ್ ಸ್ವಾಮಿ ಬಗ್ಗೆನೇ ಮಾತಾಡ್ಬೇಕು. ಸ್ವೀಟ್ ಕ್ಯೂಟ್ ಎಲ್ಲ ಬೇಡ ಇವಾಗ ಸರ್, ಈ ಕ್ಯಾರೆಕ್ಟರ್ ಒಳಗೆ ಹೋಗಿ ನಮ್ಮ ಮಾಧ್ಯಮದವ್ರಿಗೆ ಹೇಗೆ ನೀವು ಫಿಲ್ಮ್ ಬಗ್ಗೆ 4 ಲೈನ್ ಹೇಳ್ತೀರಾ ಹೇಳಿ. ಬಹಳ ಕಷ್ಟ ಇದು, ಕಾಸ್ಟ್ಯೂಮ್ ಹಾಕೊಂಡು ಡೈರೆಕ್ಟರ್ ಮಾತು ಕೇಳ್ಕೊಂಡು ಸೀನ್ ಒಳಗೆ ಹೋಗಿ ಪ್ರತೀಕ್ಷಾ ಶಿಲ್ಪ ಇಲ್ಲೇ ಇದಾರೆ, ತರಿಸ್ಬಿಡ್ಲ ಕಾಸ್ಟ್ಯೂಮ್? ಬೇಡ 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 ತಂದ್ಬಿಡ್ತಾರೆ. ಮೇಕಪ್ ಅವರು ಇಲ್ಲೇ ಇದಾರೆ, ಹನುಮಂತರು ಬೇಡ ಮೇಕಪ್ ಹಾಕ್ಬಿಡ್ತಾರೆ, ಮೇಕಪ್ ಮಾಡ್ಬಿಡ್ತಾರೆ ನಮ್ಮನ್ನ. ಏನ್ ಹೇಳಿ. ಓಕೆ, ರಿಪ್ಪನ್ ಸ್ವಾಮಿನೇ ಸಿನಿಮಾ ನೋಡಿ ಅಂತ ಕೇಳ್ಕೋಬೇಕು ಅಂದ್ರೆ ಹೆಂಗ್ ಹೇಳ್ಬೋದು ಅಂತ ಗೊತ್ತಿಲ್ಲ. ತಲೆಗೆ ಏನೋ ಬರ್ತಾ ಇದೆ, ಏನೋ ರೆಕಾರ್ಡ್ ಮಾಡಿ ಏನೋ ಹಾಕ್ಬಿಡ್ಬೇಡ್ರ, ಪೂರ್ತಿ ಅದೇ ಆಗಿದೆ. ಎಲ್ಲ ಒಳ್ಳೆಯವರು ಆಗಿಲ್ಲ. ಓಕೆ, ರಿಪ್ಪನ್ ಸ್ವಾಮಿ ಸಿನಿಮಾ ರಿಲೀಸ್ ಆಗ್ತಾ ಇದೆ ಆಗಸ್ಟ್ 29. ಎಲ್ಲರೂ ಥಿಯೇಟರ್ಗೆ ಬಂದು ಸಿನಿಮಾ ನೋಡಬೇಕು. ನೋಡ್ಲಿಲ್ಲ ಅಂದ್ರೆ ಒಬ್ಬೊಬ್ಬನು ಕೊಂಡಾಕಿ ಸುಟ್ಟಾಕ್ಬಿಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ನಿಮ್ಮೆಲ್ಲರಿಗೂ ಒಳ್ಳೆ ಕಂಟೆಂಟ್ ಸಿಕ್ಕಿದೆ. ಎಲ್ಲರೂ ಒಂದು ಚಾಕ್ಲೇಟ್ ಇದೇ ಬೇಡ ಅಂತಿದ್ದಾರೆ, ಸುಮ್ಮನೆ ತಮಾಷೆ ಕೇಳಿದ್ರೆ ಮಾಡಿದ ಅದನ್ನ. ಇಲ್ಲ ಆಕ್ಚುಲಿ ತುಂಬಾ ಚೆನ್ನಾಗಿತ್ತು, ವೆರಿ ನೈಸ್.
ಸೊ ಒಂದು ಆಕ್ಟಿವ್ ಕ್ಯಾರೆಕ್ಟರ್ ಒಳಗೆ ಹೋಗಿದ ತಕ್ಷಣ ಸಿಟಿ ಬರಬೇಕು ಅಂತ ಹೇಳಿದ್ರೆ ನಮ್ಮದೇ ಆದ ಒಂದು ಸಣ್ಣ ಇಮ್ಯಾಜಿನೇಷನ್ ಮಾಡಬೇಕಾಗುತ್ತೆ. ಯಾವ್ದಾದ್ರು ಒಂದು ನಿಜವಾದ ವ್ಯಕ್ತಿನ ನೋಡಿದ ನೆನಪನ್ನ ನಾನು ಮಾಡ್ಕೋಬೇಕಾಗುತ್ತೆ, ಯಾವ್ದಾದ್ರು ಒಂದು ಸಿನಿಮಾ ನೋಡಿದ ನೆನಪನ್ನ ನಾನು ಮಾಡ್ಕೋಬೇಕಾಗುತ್ತೆ. ಜೊತೆಗೆ ನಿರ್ದೇಶಕರು ಒಂದು ಗೈಡ್ ಲೈನ್ ಹಾಕೊಟ್ಟಿರ್ತಾರೆ ಕ್ಯಾರೆಕ್ಟರ್ಗೆ, ಈ ತರ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಸೊ ಅದೆಲ್ಲವನ್ನು ಒಂದು ಪ್ರಿಪರೇಷನ್ ತಗೊಂಡು ಒಂದು ಸೀನ್ ಅಲ್ಲಿ ಇನ್ವಾಲ್ವ್. ಪಾಪ ನಿರ್ದೇಶಕರಿಗೆ ನಾನು ತಮಾಷೆ ಎಲ್ಲ ಬಹಳ ತಾಳ್ಮೆಯಿಂದ ಇದ್ರು ಈ ಸಿನಿಮಾದಲ್ಲಿ ನನ್ನ ಜೊತೆ ಕೆಲಸ ಮಾಡ್ಬೇಕಾದ್ರೆ. ಯಾಕಂದ್ರೆ ನಾನು ಸಿನಿಮಾಗೆ ಕೆಲಸ ಮಾಡಿದ ಸಂದರ್ಭ ಬಹಳ ಇಕ್ಕಟ್ಟಿನ ಸಂದರ್ಭ ನನಗೆ. ಎಮೋಷನಲಿ ಇಟ್ ವಾಸ್ ಅ ವೆರಿ ಡಿಫಿಕಲ್ಟ್ ಸಿಚುವೇಶನ್. ನನಗೆ ಆ ಘಟನೆ ನಡೆದ ಕೇವಲ 45 ದಿನ ಆದ ತಕ್ಷಣ ನಾನು ಶೂಟಿಂಗ್ ಶುರು ಮಾಡಿದ್ದು. ಸೊ ಐ ಹ್ಯಾಡ್ ಟು ಫೈಂಡ್ ಔಟ್ ಅ ಬ್ಯಾಲೆನ್ಸ್. ದುಃಖಕ್ಕೂ ನೋವಿಗೂ ಕ್ಯಾರೆಕ್ಟರ್ ಅಲ್ಲಿರೋ ಸಿಟ್ಟಿಗೂ ಒಂದು ಬ್ಯಾಲೆನ್ಸ್ ಸ್ಟ್ರೈಕ್ ಮಾಡಬೇಕಾಗುತ್ತೆ. ಇದನ್ನ ಶ್ರಮ ಪಟ್ಟು ಐ ಆಮ್ ಶೋರ್ ಶ್ರದ್ಧೆಯಿಂದ ಮಾಡಿದ್ದೀನಿ ಅನ್ನೋ ಒಂದು ವಿಶ್ವಾಸ ನನಗಿದೆ. ಅದರ ಒಂದು ಸಣ್ಣ ಪ್ರತಿಫಲನ ಇವಾಗ ಟ್ರೈಲರ್ ಅಲ್ಲಿ ನೋಡಿದ್ದು ಖುಷಿ ಆಯ್ತು ನನಗೆ. ಆಕ್ಚುಲಿ ಪ್ರಿಪೇರ್ ಮಾಡಿದ್ದೀನಿ ಸರ್ ಈ ಪಾತ್ರಕ್ಕೆ. ಖಂಡಿತ ಸರ್, ಮೌನ ಹೆಚ್ಚು ಮಾತಾಡುತ್ತೆ. ಅದರ ದೊಡ್ಡ ಕ್ರೆಡಿಟ್ ಸಿನಿಮಾಟೋಗ್ರಫರ್ ಹೋಗ್ಬೇಕು. ಯಾಕಂದ್ರೆ ಯಾವ ಶಾರ್ಟ್ ಅನ್ನ, ಯಾವ ಮೌನವನ್ನ ಎಷ್ಟರ ಮಟ್ಟಿಗೆ ಹಿಡಿದಿಟ್ಟು ನೆಕ್ಸ್ಟ್ ಶಾರ್ಟ್ ಹೋಗ್ತೀವಿ, ಅದನ್ನ ಎಡಿಟ್ ಮಾಡಿದಂತ ಎಡಿಟರ್ ಹೋಗ್ಬೇಕು. ಸೊ ಇಟ್ ಇಸ್ ಟೀಮ್ ವರ್ಕ್. ಇದರಲ್ಲಿ ಬೇರೆ ಯಾವುದೇ ಶಾರ್ಟ್ ಕಟ್ ಇಲ್ಲ ಸರ್. ಡೈಲಾಗ್ ಏನಿಲ್ಲ ನನಗೆ. ನನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳಬೇಕು ಅಂತಂದ್ರೆ, ಆಕ್ಚುಲಾಗಿ ಆ ಮೂವಿಲಿ ಎಲ್ಲ ನಂದು ಅಂತಲ್ಲ, ಎಲ್ಲ ಕ್ಯಾರೆಕ್ಟರ್ಗಳು ಅಷ್ಟೇ. ಹಾಗೆ ಅಂತಂದ್ರೆ ಒಂದು ನಟರಿಗೆ ಒಂದು ಫುಲ್ಫಿಲ್ ಮಾಡುವಂತ ಕ್ಯಾರೆಕ್ಟರ್ನ ನಮ್ಮ ಕಿಶೋರ್ ಸರ್ ಎಲ್ಲ ನಟರಿಗೂ ಕೊಟ್ಟಿದ್ದಾರೆ ಅಂತ ನಾನು ಅನ್ಕೊಂತೀನಿ. ಆಕ್ಚುಲಾಗಿ ಆಸ್ ಅನ್ ಆರ್ಟಿಸ್ಟ್ ನನಗೆ ಈ ಮಂಗಳ ಅನ್ನೋ ಕ್ಯಾರೆಕ್ಟರ್ ತುಂಬಾನೇ ಹತ್ರ ಆಗಿದೆ. ಯಾಕೆ ಅಂತ ಅಂದ್ರೆ ತುಂಬಾನೇ ಭಾವನೆ ಉಳ್ಳ ಒಂದು ಕ್ಯಾರೆಕ್ಟರ್ ಆಗಿತ್ತು ಅದು. ಆಕ್ಚುಲಾಗಿ ಇವತ್ತಿನ ಸೊಸೈಟಿಲಿ, ಇವತ್ತಿನ ಸಮಾಜದಲ್ಲಿ ಹೆಣ್ಮಕ್ಳಿಗೆ ಆಗುವಂತ ಭಾವನೆಗಳನ್ನ ತುಂಬಾ ಚೆನ್ನಾಗಿ ಇದರಲ್ಲಿ ತೋರಿಸಿದ್ದಾರೆ ಕಿಶೋರ್ ಸರ್. ಹಾಗೆ ಅವರು ಎಷ್ಟೋ ವಿಷಯಗಳನ್ನ ಹೊರಗಡೆ ಸಮಾಜಕ್ಕೆ ಹೇಳ್ಕೊಳಕ್ಕಾಗದೆ, ಮನೆಯಲ್ಲೂ ಕೂಡ ಅದನ್ನ ಅನುಭವಿಸ್ಲಿಕ್ಕೆ ಆಗದೆ ಹಾಗೆ ಒದ್ದಾಡ್ತಾ ಇರ್ತಾರೆ ಅನ್ನೋ ಒಂದು ಚಿಕ್ಕ ಚಿಕ್ಕ ವಿಷಯಗಳು ಇದೆ. ಹಾಗೆ ಇವತ್ತು ಹೆಣ್ಮಕ್ಳಿನ ಮನಸ್ಥಿತಿ ಹೇಗಿದೆ, ಅವರು ಎಷ್ಟು ಧೈರ್ಯವಾಗಿ ಸಮಾಜದಲ್ಲಿ ಕೆಲವೊಂದು ವಿಷಯಗಳನ್ನ ಎದುರಿಸ್ಬೇಕು ಅನ್ನೋವಂಥದ್ದು ಒಂದು ಒಳ್ಳೆ ಕಂಟೆಂಟ್ ಓರಿಯೆಂಟೆಡ್ ಮೂವಿ ಅಂತಾನೆ ಹೇಳ್ಬೋದು. ಇಲ್ಲಿ ಆ ಕ್ಯಾರೆಕ್ಟರ್ ಈ ಕ್ಯಾರೆಕ್ಟರ್ ಅಂತ ನಾನು ಹೇಳೋದಿಲ್ಲ. ಪ್ರತಿಯೊಂದು ಸ್ನೇಹಿತರಾಗಿರ್ಬೋದು ಅಥವಾ ಸಂಬಂಧಗಳಾಗಿರ್ಬೋದು, ಅದನ್ನ ಬಿಂಬಿಸೋ ರೀತಿ ಇದೆಯಲ್ಲ, ಅದು ತುಂಬಾನೇ ಚೆನ್ನಾಗಿ ಮೂಡ್ ಬಂದಿದೆ. ಹಾಗಾಗಿ ಇದೊಂದು ಕಂಟೆಂಟ್ ಮೂವಿ, ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ ಅಂತಾನೆ ಹೇಳ್ತಾ, ಇವತ್ತಿನ ಸೊಸೈಟಿಯ ಹೆಣ್ಮಕ್ಳನ್ನ ನಾನು ಇಲ್ಲಿ ಬಿಂಬಿಸ್ತಾ ಇದ್ದೀನಿ ಅಂತಾನೆ ಹೇಳ್ಬೋದು. ಸೊ ಅಂತ ಒಂದು ಕ್ಯಾರೆಕ್ಟರ್ ಕೊಟ್ಟಿದ್ದಕ್ಕೆ ಕಿಶೋರ್ ಸರ್ಗೆ ತುಂಬಾನೇ ಥ್ಯಾಂಕ್ಸ್ ಹೇಳ್ತೀನಿ. ಹಾಗೆ ಪ್ರತಿಯೊಬ್ರು ಇವತ್ತು ಮೀಡಿಯಾ ಫ್ರೆಂಡ್ಸ್ ಇರ್ಬೋದು, ಖಂಡಿತ ಒಳ್ಳೆ ಟೆಕ್ನಿಕಲ್ ಸೈಡ್, ಆಕ್ಟಿಂಗ್ ಸೈಡ್, ಫೈನಾನ್ಷಿಯಲ್ ಎಲ್ಲ ಒಟ್ಟಿಗೆ ಸೇರಿದ್ರೆ ಒಂದು ಸಿನಿಮಾ ಸಾರು ಮಾಡಿದಂಗೆ. ಒಳ್ಳೆ ಸಾರು ಬೇಕಾದ್ರೆ ಒಂದು ಚೂರು ಜಾಸ್ತಿ ಆದ್ರೂ ಸಾರಿನ ರುಚಿ ಕೆಟ್ಟೋಗುತ್ತೆ. ಈ ಸಿನಿಮಾದ ಪ್ಲಸ್ ಪಾಯಿಂಟ್ ಏನಂದ್ರೆ, ಯಾರು ಹೀರೋ ಆಗಿ ಕಾಣಲಿಲ್ಲ, ರಾಘವೇಂದ್ರ ಕೂಡ ಪಾತ್ರ ಆಗಿದ್ದಾರೆ. ಇದು ವ್ಯಕ್ತಿ ಕೇಂದ್ರಿತ ಸಿನಿಮಾ ಅಲ್ಲ, ವಸ್ತು ಕೇಂದ್ರಿತ ಸಿನಿಮಾ. ನಿಮಗೆ ಕ್ರೈಮ್ ಕೂಡ ಒಂದು ದೊಡ್ಡ ಮಾತಿದೆ, ಎಲ್ಲರ ಒಳಗಡೆ ಒಂದು ಕ್ರೈಮ್ ಇದೆ, ಎಲ್ಲರ ಒಳಗಡೆ ಕ್ರೈಮ್ ಇದೆ. ಎಲ್ಲರ ಒಳಗಡೆ ಸೀತೆ ಇದ್ದಾಳೆ, ಎಲ್ಲರೊಳಗೆ ರಾಮ ಇದ್ದಾನೆ, ಎಲ್ಲರೊಳಗೆ ರಾವಣ ಇದ್ದಾನೆ. ಆಯಾ ಹೊತ್ತಿಗೆ ಅದು ಹೊರಗೆ ಬರುತ್ತೆ, ಸತ್ಯ ಸುಳ್ಳು ಇಲ್ಲ ಅನ್ನೋ ಹಾಗೆ. ಇಲ್ಲಿ ನನ್ ವಿಜಯ ರಾಘವೇಂದ್ರ ಈಗ ನೋಡಿದ್ವಲ್ಲ, ತಿರುಗಿದ್ದಾಗ ಅವರ ಮುಖ ಶೇಕ್ ಆಗ್ತಾ ಇತ್ತು, ಕಣ್ಣಲ್ಲಿ ಪ್ರಭೆ ಕಾಣ್ತಾ ಇತ್ತು. ಇದು ಇನ್ವಾಲ್ವ್ಮೆಂಟ್. ಪ್ರತಿ ಶಾರ್ಟ್ ಅಲ್ಲಿ ನಾನು ವಿಜಯ ರಾಘವೇಂದ್ರ ಜೊತೆ ಸುಮಾರು ಸೀನ್ಗಳನ್ನು ಆಕ್ಟ್ ಮಾಡಿದ್ದೀನಿ. ಪ್ರತಿ ಶಾರ್ಟ್ ಅಲ್ಲಿ ಕೂಡ ವಿಜಯ ರಾಘವೇಂದ್ರ ಒಂದು ಎನರ್ಜಿ ಪಾಸ್ ಆಗ್ತಾ ಇತ್ತು. ಅದಕ್ಕೆ ನಟನೆ ಅನ್ನೋದು ಅಂತರಂಗದ ವ್ಯಾಪಾರ ಅಂತ ಕರೆಯೋದು. ಬಹಿರಂಗದಲ್ಲಿ ಪರಿಣಾಮಗಳು ಮಾತ್ರ ಕಾಣುತ್ತೆ. ಈ ಪರಿಣಾಮ ತುಂಬಾ ಚೆನ್ನಾಗಿ ಕಂಡಿದೆ ಈ ಸಿನಿಮಾದಲ್ಲಿ. ಕಿಶೋರ್ ಬಗ್ಗೆ ಹೇಳೋದಾದ್ರೆ, ಕಿಶೋರ್ ನಾನು ಸೀರಿಯಲ್ ಆಕ್ಟ್ ಮಾಡುವಾಗ ಅಸೋಸಿಯೇಟ್ ಡೈರೆಕ್ಟರ್ ಆಗಿದ್ರು. ನಾನು ಸೌತ್ ಕೇಂದ್ರಕ್ಕೆ ಹೋಗ್ತೀನಿ ಸರ್, ಸಾಕಾಯ್ತು ಬೆಂಗಳೂರು ಅಂತ. ನಾನು ಬೈದೆ, ಸೌತ್ ಕೇಂದ್ರಕ್ಕೆ ಹೋಗಿ ಏನ್ ಮಾಡ್ತೀರಾ, ತುಳು ಸಿನಿಮಾ ಮಾಡ್ತೀರಾ ಅಂತ ಕೇಳಿದೆ. ಮಾಡಬೇಡಿ ಅಂತ ಹೇಳಿದೆ. ಕೊನೆಗೆ ಎಷ್ಟೋ ವರ್ಷಗಳ ಬಳಿಕ ಒಂದು ದಿವಸ ಫೋನ್ ಮಾಡಿ, ನಾನು ಸಿನಿಮಾ ಮಾಡ್ತಾ ಇದ್ದೀನಿ ಬನ್ನಿ ಎಂದು. ಕಿಶೋರ್ ನನ್ನ ಆತ್ಮೀಯ ಗೆಳೆಯ, ಬರ್ತೀನಿ. ನನ್ನ ಪಾತ್ರದ ಬಗ್ಗೆ ದೇಜಣ್ಣ ಅಂತ ಒಂದು ಪಾತ್ರ, ಕಾನ್ಸ್ಟೇಬಲ್ ಪಾತ್ರ, ಬರೀ ಸಾತ್ವಿಕ, ಹಳೇ ಒಂಥರ ಈ 150 ವರ್ಷ ಆದ ಪೊಲೀಸ್ ಸ್ಟೇಷನ್ ಅಲ್ಲಿ ಪೊಲೀಸ್ ಇರ್ತಾನೆ ನೋಡಿ, ಹಳೇ ಪೊಲೀಸ್ ಅಂತ ಒಬ್ಬ ಕಾನ್ಸ್ಟೇಬಲ್. ಅವ ಊರಿನ ಬಗ್ಗೆ ಎಲ್ಲ ತಿಳ್ಕೊಂಡಿದ್ದಾನೆ. ಕೋಪ ಬರುತ್ತೆ, ಸಿಟ್ಟು ಬರುತ್ತೆ, ಎಲ್ಲ ಭಾವನೆಗಳು ಇದೆ. ನನಗೆ ಬಹಳ ಇಷ್ಟ ಆಗಿತ್ತು ಅಂದ್ರೆ ಈ ಸಿನಿಮಾದ ಮ್ಯೂಸಿಕ್ ಆಲ್ಸೋ.
ತುಂಬಾ ಅದ್ಭುತವಾದ ಸಂಗೀತ ಮಾಡಿದ್ದಾನೆ. ಒಂದು ಮಲಯಾಳಿ ಅಂದ್ರೆ ನಾನು ಬೇರೆ ಅರ್ಥದಲ್ಲಿ ಹೇಳ್ತಾ ಇಲ್ಲ, ಪ್ರೀತಿಯಿಂದ ಹೇಳ್ತಾ ಇರೋದು. ಈಗ ನಮ್ಮ ಹೀರೋಯಿನ್ ಹೇಳಿದ್ರು, ನಿಮ್ಮ ಸಪೋರ್ಟ್. ವೀಕ್ಷಣೆ ಮಾಡ್ತಿರುವ ಎಲ್ಲಾ ವೀಕ್ಷಕರಿಗೆ ರಿಪ್ಪನ್ ಸ್ವಾಮಿ ತಂಡದ ಪರವಾಗಿ ಧನ್ಯವಾದಗಳು. ಚಿನ್ನೇಗೌಡ ಸರ್ ನಮಸ್ಕಾರ, ಕವತರ್ ಸರ್ ಹಿರಿಯರು, ಅವರ ವಿಜಯ್ ಸರ್ ಮಗ ಬಂದಿದ್ದಾರೆ. ವಿಜಯ್ ಸರ್ ಎಲ್ಲರಿಗೂ ನಮಸ್ತೆ. ನನ್ನ ಈ ಸಿನಿಮಾದಲ್ಲಿ ನನಗೆ ಒಂದು ಪಾತ್ರ ಕೊಟ್ಟಿರುವಂತಹ ನಿರ್ದೇಶಕರು ನಮ್ಮ ಕಿಶೋರ್ ಸರ್, ಹಾಗೆ ಪಂಚನನ ಫಿಲಿಮ್ಸ್ ನ ಪ್ರೊಡ್ಯೂಸರ್ಸ್, ಮತ್ತೆ ಆ ಊರಿನಲ್ಲಿ ನಮಗೆ ಶೂಟಿಂಗ್ ಮಾಡೋ ಸಮಯದಲ್ಲಿ ನಮಗೆ ಸಹಕಾರ ಮಾಡದಂತ ಆ ಊರಿನ ಬಸರಿಕಟ್ಟೆ ಆಗಿರ್ಬೋದು, ಕೊಪ್ಪ ಆಗಿರ್ಬೋದು, ಆ ಊರಿನ ಎಲ್ಲ ಜನತೆಗೆ, ಮತ್ತೆ ನನ್ನೊಟ್ಟಿಗೆ ದೊಡ್ಡ ಪ್ರಕಾಶ್ ತುಂಬಿನಾಳ್ ಸರ್ ಇದ್ದಾರೆ, ಕವತರ್ ಸರ್, ನಮ್ಮ ಅನುಷ್ಕಾ ಅವರು, ತುಂಬಾ ಜನ, ಅಶ್ವಿನಿ ಮ್ಯಾಮ್, ಎಲ್ಲರೂ ನನಗೆ ನಟಿಸ್ಲಿಕ್ಕೆ ಒಂದು ಒಳ್ಳೆ ಸಹಕಾರ ನೀಡಿದ್ರೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಈ ಸಿನಿಮಾದ ಪಾತ್ರ ನಾನೇ ಹೇಳ್ತೀನಿ ಇದರ ಬಗ್ಗೆ. ಅಂದ್ರೆ ನಾನು ವಿಜಯ ರಾಘವೇಂದ್ರ ಸರ್ ಒಟ್ಟಿಗೆ ಬಾಲ್ಯದಿಂದ ಅವರ ಸ್ನೇಹಿತನಾಗಿರ್ತೀನಿ, ಅವ್ರ ಮನೇಲೇ ಇರ್ತೀನಿ. ಅವರೇ ನನ್ನ ಪಾಲನೆ ಪೋಷಣೆ ಮಾಡಿಬಿಟ್ಟು ನನ್ನ ಒಂದು ಸ್ಥಾನಕ್ಕೆ ತಂದಿರ್ತಾರೆ. ಸೊ ನಂತರ ನಾನು ಸಿನಿಮಾದಲ್ಲಿ ಗೆಳೆಯನಾಗಿ ಅವರೊಟ್ಟಿಗೆ ಹೇಗೆ ಸಹಕರಿಸ್ತೀನಿ ಅನ್ನೋದು ಒಂದು ನನ್ನ ಪಾತ್ರದ ಒಂದು ಕುತೂಹಲ. ಹಾಗೆ ನಿಮ್ಗೆಲ್ಲರಿಗೂ ಈ ಟ್ರೈಲರ್ ನೋಡ್ಬಿಟ್ಟು ಒಂದು ಪ್ರಶ್ನೆ ಬಂದಿರ್ಬೋದು, ನಮ್ಮ ನಾಯಕ ರಾಕ್ಷಕನೋ ರಕ್ಷಕನೋ ಅಂತ. ಸೊ ಇದಕ್ಕೆ ನಿಮಗೆ 29ಕ್ಕೆ ಉತ್ತರ ಸಿಗತ್ತೆ. ಇದೆಲ್ಲ ಮಾತಾಡಿಲ್ಲ, ಐ ಡೋಂಟ್ ನೋ, ಬಟ್ ಅದೇ ನನಗಿದು ಅವಕಾಶ ಕೊಟ್ಟಿರೋ ಕಿಶೋರ್ ಸರ್ಗೆ ಐ ಆಮ್ ಆಲ್ವೇಸ್ ಗ್ರೇಟ್ಫುಲ್ ಅಂಡ್ ಥ್ಯಾಂಕ್ಫುಲ್. ನನ್ನ ಪಾತ್ರತೆಗೆ ಹೇಳಬೇಕು ಅಂದ್ರೆ ಅದೇ ಪೊಲೀಸ್ ಕ್ಯಾರೆಕ್ಟರ್. ಆ ಸಣ್ಣ ಆ ಊರಲ್ಲಿ ದಟ್ಸ್ ಓಕೆ, ಪರವಾಗಿಲ್ಲ, ನಾವ್ ಹೇಳಿಲ್ಲ ನಿಮಗೆ. ಬಟ್ ಜಸ್ಟ್ ಅಬೌಟ್ ಯುವರ್ ಕ್ಯಾಶುವಲ್ ಆಗಿ ಹೇಳಿ, ನಿಮ್ ಫ್ರೆಂಡ್ಸ್ಗೆ ಏನಾದ್ರು ಹೇಳಿ, ಫಸ್ಟ್ ಫಿಲ್ಮ್ಸ್, ಹಾಗಾಗಿ ಅದೇ ಪೊಲೀಸ್ ಕ್ಯಾರೆಕ್ಟರ್. ಅಂಡ್ ನನಗೆ ಅಂದ್ರೆ ನನ್ನ ಒಂದು ಕೋ ಆಕ್ಟರ್ ತರ ನನಗೆ ಎಲ್ಲರಿಗೆ ಗುರುಗಳಾದ ಕವತರ್ ಕೃಷ್ಣಮೂರ್ತಿ ಸರ್ ಇದ್ರು. ಅದೇ ನನಗೆ ಆಕ್ಚುಲಿ ತುಂಬಾ ನರ್ವಸ್ ಮಾಡಿತ್ತು. ಬಟ್ ಸ್ಲೋಲಿ ಅಂದ್ರೆ ದ ಹೋಲ್ ಟೀಮ್ ಮೇಬಿ. ಓ ಸರ್, ಎಕ್ಸಾಮ್ ಬರೀಬೇಕಂದ್ರೆ ಟೀಚರ್ ಪಕ್ಕದಲ್ಲಿ ನಿಂತ್ಕೊಂಡ್ರೆ ಬರೋ ಆನ್ಸರ್ ಇರಲ್ಲ, ಹಂಗೆ. ಜಸ್ಟ್ ಇಮ್ಯಾಜಿನ್ ಫಸ್ಟ್ ಇದ್ರಲ್ಲೇ ಇಂಥ ಗುರುಗಳು ಸಿಕ್ಕಿದ್ರೆ ಅದು ನಿಮ್ ಕೋ ಆಕ್ಟರ್ ತರ. ಇಟ್ಸ್ ಬಟ್ at the same time very helpful, and the whole team, Kishore sir and team, it was wonderful. And I got an opportunity to work with Vijay sir. Vijay, he's, I don't know what to talk about him. He's like down to humility. ಅಂದ್ರೆ ಅದಕ್ಕೆ ಒಂದಷ್ಟು adjectives ಇದೆ, ಅಷ್ಟು. I'm always I usually ಗೊತ್ತಾಗ್ತದೆ, I'm very nervous, I don't know what to say. But on the whole, it was Vijay sir ಎಲ್ಲ ತುಂಬಾ ಚೆನ್ನಾಗಿ ಹೇಳಿದ್ರು. Actually everything was good. And ಅದೇ August 29th ಎಲ್ಲರೂ ಬಂದು ನೋಡ್ಬೇಕು. ಎಲ್ಲರೂ ಮಾತಾಡಿದ್ದಾರೆ. That's it. ಎಲ್ಲರಿಗೂ ಥ್ಯಾಂಕ್ ಯು. ಹಾ ಹೇಳಿ, ಏನ್ ಅನ್ಸ್ತದೆ ನಿಮ್ಗೆ, ಹೇಳಿ. ತುಂಬಾ ಚೆನ್ನಾಗಿ ಅನಿಸ್ತಿದೆ. ಆಕ್ಚುಲಿ ನಮ್ಮ ಮೇನ್ ಉದ್ದೇಶ ಈ ಸಿನಿಮಾ ಪಾಠ ಆಗಿರೋದು, ನಮ್ಗೆ ಆಸ್ ಅ ಫ್ಯಾನ್, ಕನ್ನಡ ಇಂಡಸ್ಟ್ರಿ ಒಂದು ಅಭಿಮಾನಿಯಾಗಿ ಇಂಡಸ್ಟ್ರಿಗೆ ಏನಾದ್ರು ಕಾಂಟ್ರಿಬ್ಯೂಟ್ ಮಾಡಬೇಕು, ಒಳ್ಳೆ ಕಂಟೆಂಟ್ ಇರೋ ಸಿನಿಮಾ ಮಾಡ್ಬೇಕಂತ ಉದ್ದೇಶ ಇತ್ತು. ಅದೇ ಟೈಮ್ಗೆ ನಮ್ಮ ಕಿಶೋರ್ ಸರ್ ಬಂದ್ರು, ಅವ್ರು ತುಂಬ ಅವಕಾಶ ಬಂತು. ನಾಟ್ ಇನ್ ಫ್ರಂಟ್ ಆಫ್ ದ ಕ್ಯಾಮ್ರಾ, ಬಟ್ ಬಿಹೈಂಡ್ ದ ಕ್ಯಾಮ್ರಾ ಕೋ ಪ್ರೊಡ್ಯೂಸರ್ ಹೇಗೆ ಒಳ್ಳೆ ಸಿನಿಮಾ ಮಾಡ್ಬೋದು, ನಮ್ಮ ಇಂಡಸ್ಟ್ರಿಗೆ ಕಾಂಟ್ರಿಬ್ಯೂಟ್ ಮಾಡ್ಬೋದು. ಹಾಗಾಗಿ ನಾವು ಬಿಹೈಂಡ್ ದ ಸಿನಿಮಾ, ಸೊ ಇನ್ ಫ್ರಂಟ್ ಆಫ್ ದ ಸಿನಿಮಾ ಅಂದ್ರೆ ಸ್ಕ್ರೀನ್ ಮೇಲೆ ಬೇಗ ಬರ್ಬೋದು ನೀವಲ್ವಾ? ಟೈಮ್ ಆಗೋಯ್ತು ಇವಾಗ. 10-15 ವರ್ಷ ಹೇಳಿದ್ರೆ ಪ್ರಾಬ್ಲಿ ಟ್ರೈ ಮಾಡ್ತಿದ್ದೆ. ಇವಾಗ ಆ ಟೈಮ್ ಆಗೋಯ್ತು. ಬಟ್ ಇಂಡಸ್ಟ್ರಿ ಕಾಂಟ್ರಿಬ್ಯೂಟ್ ಮಾಡಬೇಕು. 7ರಿಂದ 8 ವರ್ಷ ಆಗಿದೆ. ಹಾಗಾಗಿ ಅವರಿಗೆ ಡಿಸೈನ್ ಮಾಡೋದು ಅಂದ್ರೆ ನಮ್ಗೆ ತುಂಬಾ ಈಸಿ ಆಗುತ್ತೆ. ಲೈಕ್ ಐ ಆಲ್ವೇಸ್ ಕಾಲ್ ಹಿಮ್ ಆಸ್ ಬಾವ. ಸೊ ಅವ್ರು ಮಂಗಳೂರಿನವರಲ್ವಾ, ನಾವು ಮಂಗಳೂರವ್ರೆ. ಹಾಗಾಗಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ನಮ್ಮ ಬಾಬಾ ಬಂದರು ಬೇಸಿಕಲಿ. ಸೊ ಆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇದೆ. ಆಮೇಲೆ ಅವರದ್ದು ಪರ್ಸನಲ್ ಚಾಯ್ಸ್ ಏನು ಅಥವಾ ಕ್ಯಾರೆಕ್ಟರ್ ಚಾಯ್ಸ್ ಏನು ಅದು ತುಂಬಾ ಈಸಿಲಿ ಗೊತ್ತಾಗ್ಬಿಡುತ್ತೆ. ಹಾಗಾಗಿ ಅದರಲ್ಲಿ ತುಂಬಾ ಈಸಿ ಮಾಡ್ಕೊಡ್ತಾರೆ ನಮ್ಮ ಕೆಲಸನ. ಡೈರೆಕ್ಟರ್ ಸರ್ ಕಿಶೋರ್ ಅವರು ಈ ಕಥೆನ 3 ವರ್ಷನೇ ಮಾತಾಡ್ತಾ ಇದ್ವಿ. ಊರಿಗೆ ಹೋಗುವಾಗ
ಮೂಡ್ಬಿದ್ರೆ ಹೋಗುವಾಗ ಒಂದಿನ ಕಾರಲ್ಲಿ ಕೂತ್ಕೊಂಡು ಕತೆ ಹೇಳಿರೋದು. ಕತೆ ಕೇಳಿದಾಗ್ಲೇ ಬಹಳ ಖುಷಿ ಆಯ್ತು. ಅಂದ್ರೆ ಇಟ್ ಲುಕ್ಸ್ ವೆರಿ ಪ್ರಾಮಿಸಿಂಗ್. ಮತ್ತು ಇದು ಮಲೆನಾಡಿನ ಕಡೆಯ ಕತೆ ಆದ ಕಾರಣ ಮಂಗಳೂರಿಗೂ ಮಲೆನಾಡಿಗೂ ಅಂತ ವ್ಯತ್ಯಾಸ ಏನೂ ಇಲ್ಲ, ಕಲ್ಚರ್ ವೈಸ್ ಆಗಲಿ ಅಥವಾ ನಮ್ಮ ಲೈಫ್ ಸ್ಟೈಲ್ ಬಗ್ಗೆ ಆಗಲಿ. ಹಾಗಾಗಿ ಎಲ್ಲಾ ಪಾತ್ರಗಳಿಗೆ ಎಲ್ರಿಗೂ ನಮಸ್ಕಾರ. ಈಗ ತಾನೇ ನೀವೆಲ್ಲ ರಿಪ್ಪನ್ ಸ್ವಾಮಿ ಚಿತ್ರದ ಟೈಟ್ಲು, ಸಿನಿಮಾದ ಕೆಲವು ದೃಶ್ಯಗಳನ್ನು ನೀವೆಲ್ಲ ನೋಡಿದ್ರಿ. ನಾನು ಕೂಡ ನಿಮ್ಮ ಜೊತೆ ಕೂತ್ಕೊಂಡು ನಾನು ನೋಡಿದೆ. ನೋಡಿದಾಗ ನನಗೆ ಅನ್ನಿಸ್ತಾ ಇತ್ತು, ನಾನು ಅವತ್ತು ಇವನು ಬಾಲನಟನಾಗಿ ಚಿನ್ನಾರಿ ಮುತ್ತ, ಕೊಟ್ರೇಶೆ ಕನಸು ಅದರಲ್ಲಿ ಮಾಡಿದಂತ ವಿಜಯ ರಾಘವೇಂದ್ರ ಇವನೇನಾ ಬೇರೆನಾ ಅಂತ ಅನ್ನಿಸ್ತಾ ಇತ್ತು. ಯಾಕಪ್ಪ ಅಂತ ಹೇಳಿದ್ರೆ, ಒಬ್ಬ ಕಲಾವಿದನಿಗೆ ಇರಬೇಕಾದಂತ ಇರೋ ಗುಣಗಳನ್ನು ಕೂಡ ಹೊಂದಿಕೊಂಡು, ಈಗ ಹೇಳ್ತೀನಿ, ನನ್ನ ಮಗ ವಿಜಯ ರಾಘವೇಂದ್ರ ಈ ಮಟ್ಟಿಗೆ ಬೆಳೆದಿದ್ದನಲ್ಲಪ್ಪ ಅಂತ ಹೇಳಿ ಖುಷಿನೂ ಅಂದ್ರೆ, ಈ ಸಾಮಾಜಿಕ ಚಿತ್ರಗಳಲ್ಲಿ ಪ್ಯಾಂಟ್ ಹಾಕೊಂಡು, ಶರ್ಟ್ ಹಾಕೊಂಡು, ತುಂಡು ಪ್ಯಾಂಟ್ ಇದನ್ನ ಹಾಕೊಂಡು ಡ್ಯಾನ್ಸ್ ಮಾಡ್ಬೋದು. ಆದ್ರೆ ಈ ತರ ಕ್ಯಾರೆಕ್ಟರ್ ಮಾಡೋದಿದೆಯಲ್ಲ, ಇದು ಭಾರಿ ಕಷ್ಟವಾದಂತ ವಿಷಯ ಇದೆ. ನನಗೊಂದ್ಸಲ ಒಂದು ಜ್ಞಾಪಕ ಬರುತ್ತೆ. ನಮ್ಮ ಭಾವ ನಿಮಗೆಲ್ಲ ಗೊತ್ತಿರ್ಬೇಕು, ಡಾಕ್ಟರ್ ರಾಜ್ಕುಮಾರ್ ಅವರು ಮೇಯರ್ ಮುತ್ತಣ್ಣ ಅನ್ನೋ ಸಿನಿಮಾ ಮಾಡ್ಕೊಟ್ಟಾಗ ಅದರಲ್ಲಿ ಒಂದು ಸೀನ್ ಬರುತ್ತೆ, ನಿಮ್ಗೆಲ್ಲ ಗೊತ್ತಿರ್ಬೇಕು. ಅವ್ನು ಕರ್ಕೊಂಡೋಗಿ ಒಂದು ಬೋಟಲ್ಲಿ ಊಟ ಕೂತ್ಕೊಂಡಿರ್ತಾರೆ, ಎಲ್ಲ ದುಡ್ಡು ಹಾಕೊಂಡಿರ್ತಾರೆ, ದುಡ್ಡು ಎಲ್ಲ ಇರುತ್ತೆ. ಕರ್ಕೊಂಡೋಗಿ ಅವ್ರನ್ನ ರುಬ್ಬಕ್ಕೆ ಕೊಡ್ತಾರೆ. ರುಬ್ಬಕ್ಕೆ ಕುತ್ಕೊಂಡು ರುಬ್ಬಿ ಅಂತ ಹೋಟೆಲ್ ಯಜಮಾನ ಹೇಳ್ತಾರೆ. ಆವಾಗ ಇವ್ರು ನೋಡ್ತಾರೆ, ರುಬ್ಬ ಕೂತಿದ್ದನು ಕೂತಿದ್ದ ವ್ಯಕ್ತಿ ಅವನ ಬಟ್ಟೆ, ಅವನ ಕಾಸ್ಟ್ಯೂಮ್ಸ್ ಎಲ್ಲ ನೋಡಿ ನಮ್ಮನ್ನು ನೋಡಿದ್ರೆ ನಮ್ಗೆ ವಾಂತಿ ಬರೋದಾಗ್ತದೆ. ಇವ್ರೇನ್ ಮಾಡ್ತಾರೆ, ಕೂತ್ಕೋತಾರೆ, ಇವ್ರನ್ನ ಒಳ್ಳೆ ಒಂದು ಚಡ್ಡಿ ಹಾಕೊಟ್ಟಿರ್ತಾರೆ, ಬಲೂನ್ ಕೊಟ್ಟಿರ್ತಾರೆ. ಅವ್ರು ಒಪ್ಕೊಳ್ಳಿಲ್ಲ. ಆ ಕಡೆ ಈ ಕಡೆ ಆಮೇಲೆ ಅದನ್ನ ರುಬ್ತಾ ಇದ್ದಲ್ಲ, ಅವನ ಈ ಕಡೆ ಕರೆದ್ರು. ಅವ್ನು ಕರೆದು ಬಿಟ್ಟು ಬಿಚ್ಚಾಕಿದ ಬಟ್ಟೆನ ಬೇಡಿ ಸ್ವಾಮಿ ಬಿಚ್ಚಾಕು. ಇವನು ಹಾಕೊಂಡು ಬಟ್ಟೆ ಅವನಿಗೆ ಕೊಟ್ಬಿಟ್ಟು ಅವ್ನು ಹಾಕೊಂಡು ಹರಕಲ ಬಟ್ಟೆ, ಆ ಗಬ್ಬು ವಾಸನೆ, ಆ ಬಟ್ಟೆನ ನಿಕ್ಕರು, ಆ ಬನೀನು ಇದೆಲ್ಲ ಹಾಕೊಂಡು ಸೀನೆ ಕೂತು. ಯಾಕೆ ಅಂದ್ರೆ ಡೈರೆಕ್ಟ್ ಬರ್ತಾರೆ, ಯಾಕೆ ಹೀಗೆಲ್ಲ ಮಾಡಿ ಒರಿಜಿನಾಲಿಟಿ ಬರಬೇಕು, ಇದೇ ಮಾಡಬೇಕ್ರಿ ಅಂತ ಹೇಳಿ ಆ ಬಟ್ಟೆನೆಲ್ಲ ಹಾಕೊಂಡು ಪಾಕ್ ಮಾಡ್ತಾರೆ. ಅವ್ರು ಅನ್ಕೊಂಡ್ರೆ ನಿಜ ಕಲಾವಿದರ್ಬೇಕಾದಂತ ಇದು ಈಗ ಕೆಲವು ನೋಡ್ತಾ ಇದಾರೆ, ಹೋಟ್ಲು ಸರ್ವ ನೋಡ್ತಾ ಇರ್ತಾನೆ, ಅವ್ನ ಕೈ ಈಗ ಉಂಗ್ರೆ 10 ಉಂಗ್ರೆ ಇರ್ತದೆ, ಅವಾಗಲೇ ಡ್ರೆಸ್ ಮಾಡ್ಕೊಂಡು ಪಾಟ್ ಮಾಡ್ತಿರ್ತಾರೆ. ಅವ್ನ ಸರ್ವರ್ ಆಗಿ ಸರ್ವೆಂಟ್ ಆಗಿ ಕೆಲಸ ಮಾಡ್ತಿರ್ತಾರೆ. ರಾಜಕುಮಾರ್ ಮಾಡಲಿಲ್ಲ ಅವತ್ತು. ಅದಾದ್ಮೇಲೆ ನನಗೆ ಸಿನಿಮಾ ನೋಡಿದಾಗ ಏನೇ ಬಡ್ಡಿ ಮಗ, ಅವನು ಯಾರು ನನ್ನ ಮಗನೇನೆ ವಿಜಯ ರಾಘವೇಂದ್ರ ಏನೇ ಇದು. ಯಾಕಂದ್ರೆ ನನ್ನ ಮಗ ವಿಜಯ ರಾಘವೇಂದ್ರ ಬೇರೆ ವಿಷಯ. ಇಲ್ಲಿ ಪಾತ್ರದಲ್ಲಿ ನೋಡಿದಾಗ ರಿಪ್ಪನ್ ಸ್ವಾಮಿನ ಅದರಲ್ಲಿ ಏನು ಈ ತರ ಮಾಡಿದ್ಮೇಲೆ ಬಡ್ಡಿ ಮಗ ಎಲ್ಲಿ ಕಲ್ತ್ಕೊಂಡ ಯಾಕೆ ನನಗೆ ಎಲ್ಲೋ ಒಂದ್ ಕಡೆ ಏನೋ ಪರವಾಗಿಲ್ಲಪ್ಪ, ಕಲಾವಿದ ಅನ್ನೋದವನಿಗೆ ಏನಿರ್ಬೇಕು ಅದು ಇಟ್ಕೊಂಡಿದ್ದಾನೆ. ಇದಕ್ಕೆ ಕಾರಣ ಯಾರು ಎಂತ ಹೇಳ್ತೀವಿ. ಇಲ್ಲಿ ಕಲಾವಿದ್ರು ಕೂಡ ನೋಡಿ, ನಾವು ಡ್ರಾಮ ಕಲಾವಿದರು ಅವ್ರು ನೀವು ಜಮಾಯಿಸ್ತೀರಪ್ಪ, ನೀವು ಕೂಡ ಜಮಾಯಿಸ್ತೀರಿ. ನಮ್ಮ ಹೀರೋಯಿನ್ನು ಏನು ಮಂದಿನ ಹೆಸರು ತುಂಬ ಚೆನ್ನಾಗಿ ಮಾಡ್ತಾ ಇದ್ದೀರಿ, ಚೆನ್ನಾಗಿ ಮಾಡಿದ್ದೀರ, ದೇವ್ರು ನಿಮ್ಗೆ ಒಳ್ಳೇದು ಮಾಡಿ, ಇನ್ನು ಒಳ್ಳೆ ಸಿನಿಮಾ ಮಾಡಬೇಕು, ನೀವು ನಾವು ಅದನ್ನು ನೋಡಬೇಕು ಅಂತ ಹೇಳ್ತಾ ನಮ್ಗೆ ಅವಕಾಶ ಕೊಟ್ಟಂತ ಈ ಸಂಸ್ಥೆಯವ್ರಿಗೆ ಹಾಗೂ ಈ ಮೇಡಮ್ ಅವ್ರಿಗೆ ಜೈ ಹಿಂದ್, ಜೈ ಕರ್ನಾಟಕ.
would like to call Shaurya also on stage. Photo guest. I won't ask you to talk. Come, Shaurya. 3 generation 1 frame ಅಲ್ಲಿ ಇರ್ಲಿ ಅಂತ ಬನ್ನಿ. ಬನ್ನಿ ಬನ್ನಿ. ಹೇಳುವುದಕ್ಕೂ ಕೇಳುವುದಕ್ಕೂ ಸಹಜ. Thank you. The next gen. Okay, director sir, please, you can't escape now. Bunny. ವಿಜಯ, ಇದು ಆಕ್ಚುಲಿ ಆರಂಭ ಆಗಿದ್ದು ಮಾಲ್ಗುಡೇಸ್ ಟೈಮಲ್ಲಿ. ಮಾಲ್ಗುಡೇಸ್ ಪ್ರಮೋಷನ್ಗೆ ನಾವು ಕಾರಲ್ಲಿ ಹೋಗ್ತಿರ್ಬೇಕಾದ್ರೆ ಸರ್ ಹೇಳಿದ್ದು ನಾವು ತುಂಬಾ ಒಳ್ಳೆ ತರ ಕಾಣಿಸ್ತಿದ್ದೀನಿ, ಒಂದು ಸ್ವಲ್ಪ ಬೇರೆ ತರ ಸಿನಿಮಾ ಮಾಡಬೇಕು ಅಂತ. ಸೊ ಅಲ್ಲಿಂದ ಆರಂಭ ಆಯ್ತು. ಒಂದು ಕತೆ ಇತ್ತು, ಸೊ ಆ ಕತೆನ ಒಂದು ಸ್ವಲ್ಪ ಡೆವಲಪ್ ಮಾಡಿಕೊಂಡು ಈ ತರ ಮಾಡಿದ್ವಿ. ನಾನೇ ಮಾತಾಡಬೇಕು. ಓಕೆ, ಥ್ಯಾಂಕ್ ಯು ಸೋ ಮಚ್. ಸಾಮಾನ್ಯವಾಗಿ ನನ್ಗೆ ಜಾಸ್ತಿ ಮಾತಾಡೋದಕ್ಕೆ ಬರೋದಿಲ್ಲ, ನೇರವಾಗಿ ಹೇಳ್ತಾ ಇದ್ದೀನಿ. ಸಿನಿಮಾ ಮಾತಾಡಬೇಕು, ಸಿನಿಮಾ ಮಾತಾಡಿದ ಮೇಲೆ ನಾವು ಮಾತಾಡಿದ್ರೆ ಚೆನ್ನಾಗಿರುತ್ತೆ, ಡೈರೆಕ್ಟರ್ಗಳು ಮಾತಾಡಿದ್ರೆ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಕೂಡ. ನನ್ನ ಮೊದಲನೇದಾಗಿ ನನ್ನ ಎಲ್ಲ ನಿರ್ಮಾಪಕರಿಗೆ, ಈಗ ಬಂದಿರೋ ನಿರ್ಮಾಪಕರಿಗೆ, ಹಾಗೆ ನನ್ನ ಹಿಂದೆ ಇನ್ನೊಂದಷ್ಟು ನಿರ್ಮಾಪಕರಿದ್ದಾರೆ. ಸರಿಸುಮಾರು 23-24 ಜನ ಸಹ ನಿರ್ಮಾಪಕರಿದ್ದಾರೆ. ಸೊ ಅವರೆಲ್ಲ ಬೆಂಬಲ ಕೊಟ್ಟಿದ್ದಕ್ಕೆ ರಿಪ್ಪನ್ ಸ್ವಾಮಿ ಇಲ್ಲಿವರೆಗೆ ಬಂದಿದೆ. ಅದರ ಜೊತೆಗೆ ನನ್ನ ತಂತ್ರಜ್ಞರು, ಕ್ಯಾಮ್ರಾಮ್ಯಾನ್ ಆಗಿರ್ಬೋದು, ಮ್ಯೂಸಿಕ್ ಡೈರೆಕ್ಟರ್ ಆಗಿರ್ಬೋದು, ಎಡಿಟರ್ ಆಗಿರ್ಬೋದು, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಇಲ್ಲೇ ಇದ್ದಾರೆ. ಮಧುಸೂದನ್, ರಾಘವೇಂದ್ರ, ನಿಂತ್ಕೊಳ್ಳಿ, ಫ್ಯೂಚರ್ ಡೈರೆಕ್ಟರ್ಸ್ ಅವರು ಅವರಾಗಿರ್ಬೋದು. ಹಾಗೇನೆ ಎಲ್ಲ ಕಲಾವಿದರು ಆಗಿರ್ಬೋದು, ಕೃಷ್ಣಮೂರ್ತಿ ಸರ್ ಇದ್ದಾರೆ, ಅನುಷ್ಕಾ ಅವರು ಇದ್ದಾರೆ, ವಜ್ರಧೀರ್ ಸರ್ ಇದ್ದಾರೆ, ಅಮೃತ ಶೆಟ್ಟರ್ ಅವರು ಕೂಡ ಆಕ್ಟ್ ಮಾಡಿದ್ದಾರೆ. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಆಮೇಲೆ ವಿಜಯರಾಘವನ್ ಸರ್ ಅವ್ರಿಗೆ ಥ್ಯಾಂಕ್ ಯು ಹೇಳಬೇಕಾಗಿದೆ.